ಈ ಥರ ಉಂಡೆ ಕಟ್ಟೋದ್ರಿಂದ ಶೇಂಗಾ ಉಂಡೆ ತುಂಬ ರುಚಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂದರೆ ತುಂಬ ಸಖತ್ತಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡ್ಬೋದು. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸವಿ ರುಚಿ ಚಾನಲ್ಗೆ ವೆಲ್ಕಮ್. ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ ಒಂದು 2-3 ಟಿಪ್ಸ್ಗಳಿದ್ದಾವೆ ಸ್ನೇಹಿತರೆ. ಅದನ್ನು ಫಾಲೋ ಮಾಡಿ ನಮ್ಮ ಮಹಿಳೆಯರಿಗೆ ತುಂಬ ಸುಲಭವಾಗಿರುವಂತಹ ಒಂದು ಕೆಲಸಗಳನ್ನು ತೋರಿಸ್ಕೊಡ್ತೀನಿ. ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ಒಂದು ಕೆಲಸ ಮಾಡಿದರೆ. ನೀವೇ ಅನ್ಕೋತೀರ ಇಷ್ಟು ದಿನ ಗೊತ್ತೇ ಇರಲಿಲ್ಲ ನಮಗೆ ಅಂತಂದ್ಬಿಟ್ಟು. ಇಲ್ಲಿ ನಾನು ನಾಗರ ಪಂಚಮಿ ಹಬ್ಬಕ್ಕೆ ಅಂತಂದ್ಬಿಟ್ಟು ಶೇಂಗಾನ ಹುರಿತಾ ಇದ್ದೀನಿ. ನಾವು ಬರೀ ಬಾಣಲಲ್ಲೇ ನಾವು ಶೇಂಗಾನ ಹುರಿತಾ ಇದ್ದರೆ ಅಷ್ಟು ನೀಟಾಗಿ ಹುರಿಯೋದಿಲ್ಲ. ಈ ಶೇಂಗಾ ಹುಂಡಿಗೆ ಬಂದುಬಿಟ್ಟು ಮರಳಲ್ಲಿ ಶೇಂಗಾನ ಹುರಿತಾ ಇದ್ದೀನಿ. ನೀವು ಅನ್ಕೋಬೋದು ಶೇಂಗಾ ಎಲ್ಲ ಸ್ವಲ್ಪ ಮರಳಾಗಲ್ವಾ, ಮಣ್ಣು ಆಗಲ್ವಾ ಅಂತ. ಒಂದು ಚೂರು ಕೂಡ ಏನೂ ಆಗಲ್ಲ ಸ್ನೇಹಿತರೆ. ಹೇಗೆ ಮಾಡೋದಪ್ಪ ಅಂತಂದರೆ ಈ ರೀತಿ ಉಸುಕು ಫಸ್ಟಿಗೆ ನಾವು ಕ್ಲೀನಾಗಿ ತೊಳೆದ್ಬಿಟ್ಟು ಉಸುಗನ್ನು ಜರಡಿ ಇಟ್ಕೊಂಡಿರಬೇಕು. ಒಂದು 4-5 ದಿನ ಮುಂದೆ ಇದ್ದಾಗ ಈ ರೀತಿ ಮಾಡಿ ಇಟ್ಕೋಬೇಕು. ಈ ರೀತಿ ಮಾಡಿ ಇಟ್ಕೊಂಡ್ರೆ ನಮಗೆ ಇಂಥ ಒಂದು ಟೈಮಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಒಂದು ಶೇಂಗಾನ ನೋಡಿ, ಮತ್ತು ನೀವು ಬಾಣಲಿಲಿ ಹಾಕಿಬಿಟ್ಟು ಶೇಂಗಾ ಹುರಿದಿರುವಂಥ ಕಡಲೆ ನೋಡಿ, ಟೇಸ್ಟ್ ನೋಡಿ ಗೊತ್ತಾಗುತ್ತೆ. ಒಂದು ಕಡೆ ಸೀದೋಗಿರುತ್ತೆ, ಇನ್ನೊಂದು ಕಡೆ ಹಸುಗಿರುತ್ತೆ. ಆ ರೀತಿ ಆಗುತ್ತೆ ಬಾಣಲಿಲಿ ಹುರಿಯೋಂಥ ಶೇಂಗಾ. ಬಟ್ ಇಲ್ಲಿ ನಾನು ಹೊಸಗಿನಲ್ಲಿ ಹುರಿದಿದ್ದೀನಲ್ವ, ಮರಳಲ್ಲಿ ಹುರಿದಿರುವಂಥ ಶೇಂಗಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಈಗ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಅಷ್ಟು ಕ್ರಿಸ್ಪಿಯಾಗಿದೆ. ನೀವು ಬೇಕಾದ್ರೆ ಟ್ರೈ ಮಾಡಿ, ಹೌದು ಸಿಸಿ ನಿಜ ಅಂತ ಹೇಳ್ತೀರ ನೀವು ಖಂಡಿತವಾಗ್ಲೂ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾಕಂತಂದರೆ ತುಂಬ ಒಂದು ಮಹಿಳೆಯರಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ವಿಶೇಷವಾಗಿ ಈ ಒಂದು ಶೇಂಗಾ ಉಂಡೆ ಕಂಪಲ್ಸರಿ ಮಾಡ್ತಾರೆ. ಅದು ಒಂದಿಷ್ಟು ಜನಗಳಿಗೆ ಯಾವ ರೀತಿ ಹುರಿಬೇಕು ಅಂತ ಗೊತ್ತಾಗಂಗಿಲ್ಲ. ಆವಾಗ ನಾವು ಹಂಚಲ್ಲೋ ಅಥವಾ ಬಾಣಲೆಯಲ್ಲೋ ಹಾಕಿಬಿಟ್ಟು ಹುರಿದು ಉಂಡೆ ಕಟ್ಬಿಡ್ತೀವಿ. ಬಟ್ ಅದ್ರದ್ದು ಟೇಸ್ಟ್ ನೋಡಿ, ಇದ್ರದ್ದು ಟೇಸ್ಟ್ ನೋಡಿ, ಇದು ಎಷ್ಟು ದಿನ ಇಟ್ಟರೂ ಕೂಡ, ಒಂದು ತಿಂಗಳಗಟ್ಟಲೆ ಇಟ್ಟರೂ ಕೂಡ ಉಂಡೆ ಹಾಳಾಗೋದಿಲ್ಲ ಮತ್ತು ಮೆತ್ತಗಾಗೋದಿಲ್ಲ. ನಾವು ಈ ರೀತಿ ಉಸುಗಲ್ಲಿ ಮರಳಲ್ಲಿ ಹುರಿದು ಶೇಂಗಾನ ಉಂಡೆ ಕಟ್ಟೋದ್ರಿಂದ ಒಂದು ತಿಂಗಳಾದರೂ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಉಂಡೆ. ಹೆಂಗೆ ಗೊತ್ತಾ, ಒಂಥರ ಶೇಂಗಾ ಇವಾಗ ತಾನೇ ಹುರಿದು ಉಂಡೆ ಕಟ್ಟಿದ್ವೇನೋಪ್ಪ ಅನ್ನೋ ರೀತಿ ಆ ರೀತಿ ಫ್ರೆಶ್ ಆಗಿರುತ್ತೆ ಉಂಡೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಇಲ್ಲಿ ನಾನು ಶೇಂಗಾನ ಒಲೆ ಮೇಲೆ ಹುರಿದ್ಬಿಟ್ಟು ಈ ರೀತಿ 2 kg ಶೇಂಗಾನ ಹುರಿತಾ ಇದ್ದೀನಿ. ಸುಮ್ಮನೆ ಸಿಪ್ಪೆ ನೋಡ್ತಾ ಇರ್ಬೋದು ನೀವು, ಹಿಂಗೆ ಬರುತ್ತೆ ಸಿಪ್ಪೆ. ಇನ್ನೂ ಅಷ್ಟು ಶೇಂಗಾ ಇದೆ, ಅದಷ್ಟು ಹುರಿದ್ಬಿಟ್ಟು ಉಂಡೆ ಕಟ್ತೀನಿ. ಇದು ಒಂದು ಟಿಪ್ಸ್. ಆದರೆ ನಾನಿಲ್ಲಿ ಈ ಒಂದು ವಿಡಿಯೋದಲ್ಲಿ ಪಾಕ ತೋರಿಸ್ತಿಲ್ಲ. ನೀವು ಯಾರಾದ್ರೂ ಪಾಕ ಹಿಡಿಯೋದನ್ನು ತೋರಿಸ್ರಿ ಅಂತ ಅಂದರೆ, ಯಾರಾದರೂ ಅತಿ ಹೆಚ್ಚು ಕಮೆಂಟ್ ಬಂದರೆ, ಈ ಒಂದು ವಿಡಿಯೋ ಏನಾದರೂ ಅಪ್ಪಿತಪ್ಪಿ ವೈರಲ್ ಆಯಿತು ಅಂತಂದರೆ, ಅತಿ ಹೆಚ್ಚು ಕಮೆಂಟ್ ಬಂತು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪಾಕ ಯಾವ ರೀತಿ ಹಿಡಿಬೇಕು ಅಂತ ತೋರಿಸ್ಕೊಡ್ತೀನಿ 100%. ಇಲ್ಲಿ ನಾನು ಶೇಂಗಾ ಹುರಿಯೋದು ಮೆಥಡನ್ನು ತೋರಿಸ್ಕೊಡ್ತೀನಿ. ಮತ್ತು ಶೇಂಗಾನ ಸಿಪ್ಪೆ ತೆಗಿಯೋದು ಇನ್ನೂ ಸುಲಭ ಸ್ನೇಹಿತರೆ. ಒಂದು 2-3 ಸೆಕೆಂಡಲ್ಲಿ ನೀವು ಸಿಪ್ಪೆನೇ ತೆಗಿಬೋದು. ಇದು ಅಷ್ಟು ಶೇಂಗಾನ ಸ್ವಲ್ಪನೇ ಹಾಕ್ಕೊಂಡು ಮತ್ತು ಒಂದು ಏನಾದರೂ ಭಾರವಾಗಿರುವಂಥ ವಸ್ತು ತೊಗೊಂಡು ತಿಕ್ಕಿ ಮಾಡಿ ಅದೆಲ್ಲ ಏನೂ ಇಲ್ಲ. ಜಸ್ಟ್ ಇಲ್ಲಿ ಒಂದು ಅಕ್ಕಿ ಚೀಲ ಇದ್ದರೆ ಸಾಕು, ಆರಾಮಾಗಿ ನೀವಿಲ್ಲಿ ಶೇಂಗಾ ಸಿಪ್ಪೆನ ಆರಾಮಾಗಿ ತೆಗಿಬೋದು. ಈ ರೀತಿ ಅಕ್ಕಿ ಪಾಕೆಟ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅಲ್ವಾ. ಇದ್ರ ಅಷ್ಟು ಶೇಂಗಾನ ಇದ್ರೊಳಗಡೆ ಹಾಕಿಬಿಡಬೇಕು ಸ್ನೇಹಿತರೆ. ಇದ್ರೊಳಗಡೆ ಹಾಕಿಬಿಟ್ರೆ ಸ್ವಲ್ಪ ಹೊತ್ತಿಗೆ ನಾವು ಸ್ವಲ್ಪ ಪ್ರೆಸ್ ಮಾಡಿದರೆ ಮುಗೀತು, ಅಷ್ಟು ಶೇಂಗಾನ ಆರಾಮಾಗಿ ಸಿಪ್ಪೆ ಬಿಚ್ಕೊಂಡ್ಬಿಡುತ್ತೆ. ಯಾಕಪ್ಪ ಅಂತಂದರೆ ನಾವಿಲ್ಲಿ ಕೈಲೇ ತಿಕ್ಬೋದು, ಬಟ್ ಸಿಪ್ಪೆಲ್ಲ ಚೆಲ್ಲಾಡೋದು, ಆ ಕಡೆ ಈ ಕಡೆ ಹೋಗೋದು, ಗಾಳಿಗೆ ಹಾರಾಡೋದು ಆ ರೀತಿ ಆಗುತ್ತೆ. ಆವಾಗ ಏನಾಗುತ್ತೆ, ಮನೆ ತುಂಬ ಎಲ್ಲ ಸಿಪ್ಪೆ ಆಗಿಬಿಡುತ್ತೆ. ಅದಕ್ಕೆ ಈ ಒಂದು ಚೀಲನ ಬಳಸ್ಕೊಂಡು ಇದ್ರೊಳಗಡೆ ಅಷ್ಟು ಶೇಂಗಾನ ಹಾಕ್ಕೊಂಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಅಷ್ಟು ಶೇಂಗಾನ ಹಾಕ್ಕೊಂಬಿಟ್ಟು ಸಿಪ್ಪೆನ ತೆಗಿಯುವಂಥ ಮೆಥಡ್ ಅಂತಲೇ ಹೇಳ್ಬೋದು. ಇವಾಗ ನೋಡ್ತಾ ಇರ್ಬೋದು ಅಷ್ಟು ಶೇಂಗಾ ಹಾಕಿದೆ. ಇವಾಗ ಸಿಪ್ಪೆ ಯಾವ ರೀತಿ ತೆಗಿತೀನಿ ಅಂತ ನೋಡಿ. ನೀವೇ ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಬಾಯಿ ಬಿಗಿ ಹಿಡ್ಕೊಂಡು, ಚೀಲದ ಬಾಯಿ ಬಿಗಿ ಹಿಡ್ಕೊಂಡು ಈ ರೀತಿ ಪ್ರೆಸ್ ಮಾಡಿದರೆ ಮುಗೀತು. ಈ ರೀತಿ ನೋಡ್ತಾ ಇರ್ಬೋದು, ಇಷ್ಟು ತಿಕ್ಕಿದ್ರೆ ಮುಗೀತು. ಸಿಪ್ಪೆ ಹೆಂಗೆ ಬಿಚ್ಕೊಳುತ್ತಂದರೆ, ಮೊದಲೇ ಶೇಂಗಾ ಬೇರೆ ಫುಲ್ಲು ಡ್ರೈ ಆಗಿ ಹುರ್ಕೊಂಬಿಟ್ಟಿದ್ದೀನಿ. ಸಿಪ್ಪೆ ಸುಮ್ಮನೆ ಕೈಲಿ ಹಿಂಗಂದರೆ ಹಂಗೆ ಬರುತ್ತೆ. ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ತೆಗೆದು ನೋಡ್ತಾ ಇರ್ಬೋದು ಯಾವ ರೀತಿ ಸಿಪ್ಪೆ ಬಿಟ್ಕೊಂಡಿದೆ ಅಂತಂದ್ಬಿಟ್ಟು. ಇದನ್ನು ಒಂದು ಮರ ತಗೊಂಡು ಚಪ್ಪರಿಸಿ ಕ್ಲೀನ್ ಮಾಡಿಬಿಟ್ರೆ ಒಂದು ಚೂರು ಕೂಡ ಸಿಪ್ಪೆ ಅನ್ನೋದು ನಮಗೆ ಬರೋದಿಲ್ಲ. ನೋಡ್ತಾ ಇರ್ಬೋದು ಈ ರೀತಿ
ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ 2 ಟಿಪ್ಸ್ಗಳನ್ನು ಫಾಲೋ ಮಾಡಿ. ಈ ವರ್ಷ ಕಟ್ಟಿದ್ದೀವಪ್ಪ ಅಂದರೆ ಉಂಡೆ ಮಾಡಿದ್ದೀವಿ ಅಂದರೆ ಮುಗೀತು. ನೆಕ್ಸ್ಟ್ ವರ್ಷ ಆದ್ರೂ ನೀವು ಮಿಡ್ಲಲ್ಲಿ ಯಾವಾಗಾದರೂ ನೀವು ಈ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡಿ 100% ವರ್ಕ್ ಆಗುತ್ತೆ. ನಿಜವಾಗ್ಲೂ ಇದು ಒಂದು ತುಂಬ ಸುಲಭ ಅಂತಲೇ ಹೇಳ್ಬೋದು. ಅಷ್ಟು ಸಿಪ್ಪೆ ಯಾವ ರೀತಿ ಬಂತು ನೋಡ್ತಾ ಇರ್ಬೋದು. ಈ ರೀತಿ ಸಿಪ್ಪೆ ತೆಗೆಯೋದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು. ನಾನು ಚಪ್ಪರಿಸಿ ಕ್ಲೀನ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು. ಇವಾಗ ಎಷ್ಟು ಚೆನ್ನಾಗಿ ನೀಟಾಗಿ ಬಿಟ್ಕೊಂಡಿದೆ ಸಿಪ್ಪೆ ಮಾತ್ರ ಅಂತ ಅಂದ್ಬಿಟ್ಟು. ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಪಾಕ ತೆಗೆಯೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಅಂತ ಮೊದಲೇ ಹೇಳಿದ್ದೀನಿ. ನಾನು ಪಾಕ ಮಾಡ್ಕೊಂಬಿಟ್ಟು ಜಲ್ಲಿಡಿ ತೊಗೊಂಡು ಇದನ್ನು ಕೂಡ ನಾನು ಸೋದಿಸ್ಕೋಬೇಕಾಗುತ್ತೆ. ಯಾಕಂದರೆ ಬೆಲ್ಲದಲ್ಲಿ ಕಡ್ಡಿ ಕೆಸರು ಒಳ್ಳು ಮಣ್ಣು ಏನಾದರೂ ಇದ್ದೇ ಇರುತ್ತೆ ಅಲ್ವಾ. ನನ್ನ ಪಾಕ ಅವಾಗ ನಾವು ಮಾಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಪಾಕ ಹಾಕ್ಕೊಂಡು ಸೋದಿಸ್ಕೊಂಡು ಉಂಡೆ ಕಟ್ಟೋದ್ರಿಂದ ಈ ಶೇಂಗಾನ ಸ್ವಲ್ಪ ಹೇಳೋಕೆ ಇಷ್ಟಪಡ್ತೀನಿ. ಬೆಲ್ಲನ ಪಾಕನ ಸೋದಿಸ್ಕೊಂಡಿರ್ತೀವಲ್ವ, ಆ ಪಾಕದಲ್ಲಿ 1-2-3 ಹನಿ ನೀರು ಹಾಕಬೇಕು. 1-2-3 ಹನಿ ನೀರು ಹಾಕ್ಕೊಳ್ಳಿ. ಯಾಕಂತಂದರೆ ಪಾಕ ಗಟ್ಟಿ ಆಗೋದಿಲ್ಲ. ಇವಾಗ ಸ್ಟಾರ್ಟಿಂಗ್ ಹೆಂಗಿರುತ್ತೆ ಪಾಕ ಅದೇ ರೀತಿ ಪಾಕ ನಮಗೆ ಕೊನೆ ತನಕನೂ ಸಿಗುತ್ತೆ. ನಾವು ಒಂದ್ಸರಿ ಕಟ್ಟಿದ ಮೇಲೆ ಇನ್ನೊಂದ್ಸರಿ ಪಾಕ ತೆಗಿಯೋಕೆ ಹೋದರೆ ಅವಾಗ ಏನಾಗುತ್ತಪ್ಪ ಅಂದರೆ ಗಟ್ಟಿಯಾಗ್ಬಿಡುತ್ತೆ. ಆ ಗಟ್ಟಿ ಆಗಬಾರ್ದು. ಹಾಗಾದರೆ ನೀವು 1-2-3 ಹನಿ ನೀರು ಹಾಕ್ಕೊಂಡ್ರಿ ಅಂತಂದರೆ ನಮಗೆ ಉಂಡೆ ಕಟ್ಟೋದು ಆಗೋ ತನೂ ಪಾಕ ಮಾತ್ರ ಗಟ್ಟಿ ಆಗೋದಿಲ್ಲ. ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡು ನಾವು ಇಲ್ಲಿ ಉಂಡಿನ ಮಾಡಬೇಕಾಗತ್ತೆ. ಯಾಕಂತಂದರೆ ನಮಗೆ 2 kg ಶೇಂಗಾ ಇರೋದ್ರಿಂದ ಒಂದೇ ಸಲಕ್ಕೆ ನಮಗೆ ಆಗೋದಿಲ್ಲ. 2 ಸರಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಕೈಲಿಂದ ಆದ್ರೂ ಒತ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಪಾಕನ. ಕೊಬ್ಬರಿ ಹಾಕ್ತಾಯಿದ್ದೀನಿ, ಜೊತೆಗೆ ಶುಂಠಿ ಪುಡಿ ಮತ್ತು ಏಲಕ್ಕಿ ಪೌಡರು ಅದನ್ನು ಕೂಡ ಅಡ್ವಾನ್ಸಾಗಿ ನಾನು ಇಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಕೈಲಿಂದ ಎಲ್ಲ ಪ್ರೆಸ್ ಮಾಡಿದರೆ ಆರಾಮಾಗಿ ನಮಗೆ ಉಂಡೆ ಮಾಡಲಿಕ್ಕೆ ಸಿಕ್ಬಿಡುತ್ತೆ. ನೋಡ್ತಾ ಇರ್ಬೋದು, ಆರಾಮಾಗಿ ಉಂಡೆನ ಮಾಡ್ಕೋಬೋದು. ಸ್ನೇಹಿತರೆ, ಈ ಒಂದು ಟಿಪ್ಸ್ಗಳು ಯಾರಿಗೆಲ್ಲ ಇಷ್ಟ ಆಯಿತು ಶೇರ್ ಮಾಡಿ ಆದಷ್ಟು. ಯಾಕಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೆ ಈ ಥರದ್ದು ವಿಡಿಯೋ ಬೇಕು. ಗೊತ್ತಿಲ್ಲದೆ ಇರೋರಿಗೆ ಕಂಪಲ್ಸರಿ ಬೇಕೇ ಬೇಕು. ಆದಷ್ಟು ಶೇರ್ ಮಾಡಿ ಅವರು ಕೂಡ ಈ ಟಿಪ್ಸ್ಗಳನ್ನು ಫಾಲೋ ಮಾಡಲಿ. ಖಂಡಿತವಾಗ್ಲೂ 4-6 ಜನಕ್ಕೆ ಗೊತ್ತಾಯಿತು ಅಂತಂದರೆ, ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ಗೊತ್ತಾಯ್ತಂದರೆ ಅವರು ಕೂಡ ನೋಡಿ ಕಲಿಬೇಕಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು, ಈ ರೀತಿ ಉಂಡೆನ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಶೈನಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ರೌಂಡು ಅಂದರೆ ಸ್ವಲ್ಪ ಫಾಸ್ಟಾಗಿ ಕಟ್ಟಬೇಕಾಗುತ್ತೆ ಅಷ್ಟೇ. ಬೇಗ ಕಟ್ಟೋದ್ರಿಂದ ನಮಗೆ ಲಾಸ್ಟಲ್ಲಿ ಗಟ್ಟಿ ಆಗೋದಿಲ್ಲ. ಅಂದರೆ ನಾವು ಉಂಡೆ ಮಾಡುವಾಗ ಗಟ್ಟಿ ಆಗುತ್ತೆ ಅಲ್ವಾ, ಆ ರೀತಿ ಆಗೋದಿಲ್ಲ. ಬೇಗ ಕಟ್ಬಿಡಬೇಕು ಅಷ್ಟೇ. ಪಾಕ ಮಾತ್ರ ಕರೆಕ್ಟಾಗಿ ತಗೊಂಡಿರಬೇಕು. ಎಳೆ ಪಾಕ ತಗೊಂಡ್ರೆ ನಮಗೆ ಉಂಡೆ ಸಿಗೋದಿಲ್ಲ. ಕರೆಕ್ಟಾಗಿ ಹದ ಮಾಡಿರುವಂಥ ಉಂಡೆ ಸಿಗೋದಿಲ್ಲ. ಕರೆಕ್ಟಾಗಿ ನಾವು ಇಲ್ಲಿ ಪಾಕ ತಗೊಂಡಿರಬೇಕು. ನಾವಿಲ್ಲಿ ಒಂದು ಪಾತ್ರೆಗೆ ಕೊಬ್ಬರಿ ಹಾಕಿಬಿಟ್ಟು ಉಂಡೆನ ಅಲ್ಲಿ ಕೂಡ ಒಂದಿಷ್ಟು ಕೊಬ್ಬರಿ ಹಾಕಿಬಿಟ್ಟು ತುರಿದಿರುವಂಥ ಕೊಬ್ಬರಿ ಹಾಕಿಬಿಟ್ಟು ಉಂಡೆನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಉಂಡೆ ಮಾಡೋದನ್ನು ಫಾಸ್ಟಾಗಿ ತುಂಬ ಚೆನ್ನಾಗಿ ಮಾಡ್ಬೋದು. ನೋಡ್ತಾ ಇರ್ಬೋದು, ಈ ರೀತಿ ಕೊಬ್ಬರಿ ಹಾಕಿಬಿಟ್ಟು ಸ್ವಲ್ಪ ಉಂಡಿನ ಈ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಯಾಕಂತಂದರೆ ತುಂಬ ಕೆಲಸ ಇರೋದ್ರಿಂದ ವಿಡಿಯೋ ಮಾಡ್ಕೊತ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಈ ನಾಗರ ಪಂಚಮಿ ಬಂತು ಅಂದರೆ ತುಂಬ ಕೆಲಸ ಇರುತ್ತೆ. ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಎಷ್ಟು ಮಾಡಿದರೂ ಕೂಡ ಅಷ್ಟೇ ಕಡಿಮೆ ಈ ಒಂದು ಹೆಣ್ಮಕ್ಳ ಕೆಲಸ. ಹಾಗಾಗಿ ನೋಡಿದ್ರಲ್ವಾ ಯಾವ ರೀತಿ ಸಿಪ್ಪೆ ತೆಗಿಯೋದು, ಪಾಕ ಗಟ್ಟಿಯಾಗಬಾರ್ದು ಅಂತ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಶೇಂಗಾ ಹುರಿಯೋದು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.